ಫ್ರೆಂಡ್ಸ್ ಆ್ಯಕ್ಚುಲಿ ಮೊನ್ನೆ ಶಿವಮೊಗ್ಗ ಹೋದಾಗ ಸ್ವೀಟ್ ಕಾರ್ನ್ ತೊಗೊಂಬಂದಿದ್ವಿ. ಸ್ವಲ್ಪ ಹೋಲ್ಸೇಲಾಗಿ ಜಾಸ್ತಿನೇ ತೊಗೊಂಬಂದಿದ್ವಿ. ಆಲ್ರೆಡಿ ನೈಟ್ 10-10:30 ಆಗಿತ್ತು. ನಾವೊಂದು ₹100 ಕೊಡಿ ಅಂದರೆ ಸರ್ ಸ್ವಲ್ಪ ಇನ್ನೇನು ವ್ಯಾಪಾರ ಮುಗೀತು, ಇಷ್ಟೇ ಉಳಿದಿರೋದು ತೊಗೊಂಡೋಗಿ ಅಂತ ಸ್ವಲ್ಪ ಜಾಸ್ತಿನೇ ಕೊಟ್ಬಿಟ್ರು. ಹಾಗಾಗಿ ತೊಗೊಂಡು ಬಂದ್ವಿ. ನಾವು ನೆಲ್ಲಿಕಾಯಿ ಮತ್ತು ನೇರಳೆ ಹಣ್ಣು, ಗೆಣಸು, ಹಸಿ ಶೇಂಗಾ ಮತ್ತು ಮೆಕ್ಕೆಜೋಳ ಎಲ್ಲ ಒಂದೇ ಥರ ತೊಗೊಂಡ್ವಿ. ಸೊ ಸೆಂಟ್ ಫಿಲಮಿನಸ್ ಚರ್ಚ್ ಇದೆಯಲ್ಲ, ಆಪೋಸಿಟ್ ಒಬ್ಬರು ತುಂಬ ಚೆನ್ನಾಗಿ ಫ್ರೆಶ್ಶಾಗಿ ಮಾರ್ತಾರೆ. ಅಲ್ಲೇ ನಾವು ಯಾವಾಗಲೂ ಯೂಶ್ವಲಿ ತೊಗೊಳ್ಳೋದು ಬೇಕಾದಂತಹ ಸೀಸನಲ್ಲ ಫ್ರೂಟ್ಸು ಮತ್ತು ಈ ಥರದ್ದೆಲ್ಲ ಐಟಮ್ಸ್ ಆಗಿರ್ಬೋದು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇತ್ತು. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಕೆಲವೊಂದು ರೆಸಿಪಿನ ಅಂತ ನಾನಿಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಇದು ಸ್ವೀಟ್ ಕಾರ್ನ್ ಚಾಟ್ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ವೀಕ್ ಆದರೂ ಏನೂ ಆಗೋಲ್ಲ. ನೀವು ಯಾವುದೇ ಒಂದು ರೆಸಿಪಿಗಳಿಗೆ ಯೂಸ್ ಮಾಡ್ಕೋಬೋದು. ನಾನು ಯೂಶ್ವಲಿ ಇದೊಂದು ಸೀಸನ್ ಅಲ್ವಾ, ಅಮೆರಿಕನ್ ಸ್ವೀಟ್ ಕಾರ್ನ್, ನಾವು ಶಿವಮೊಗ್ಗಕ್ಕೆ 15 ದಿವಸಕ್ಕೆ ಮಂತ್ಲಿ ಹೋದಾಗ ಈ ರೀತಿ ತೊಗೊಂಬಂದು ಇಟ್ಕೊಂಡ್ಬಿಡ್ತೀವಿ. ಸೊ ಚಿತ್ರಾನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ, ಪಲಾವ್ಗೆ, ಫ್ರೈಡ್ ರೈಸ್ಗೆ ಮತ್ತು ಪಾಸ್ತಾಗೆಲ್ಲ, ಕ್ರೀಮಿ ಪಾಸ್ತಾಗೆಲ್ಲ ತುಂಬ ಚೆನ್ನಾಗಿರುತ್ತೆ, ವೈಟ್ ಸಾಸ್ ಪಾಸ್ತಾಗೆ. ಸೊ ಟ್ರೈ ಮಾಡಿ ಫ್ರೆಂಡ್ಸ್. ನೀವೇನಾದರೂ ಶಿವಮೊಗ್ಗ ಕಡೆ ಹೋದರೆ, ದಾವಣಗೆರೆ ಕಡೆ ಹೋದರೆ, ಇಲ್ಲ ನಿಮ್ಮ ಮನೆಯವ್ರು ಏನಾದರೂ ಹೋದರೆ ತರಿಸ್ಬಿಟ್ಟು ಈ ರೀತಿ ಚಾಟ್ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಸೊ ವಿಡಿಯೋನ ಪ್ಲೀಸ್ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ ನಾವು ಹಳ್ಳಿ ಕಡೆ ನಾಟಿ ಮೆಕ್ಕೆಜೋಳ ಬರುತ್ತಲ್ಲ, ಅದನ್ನು ಬೇಯಿಸ್ಕೊಂಡು ತಿಂತೀವಿ, ಸುಟ್ಕೊಂಡು ತಿಂತೀವಿ. ಅದು ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ಇದನ್ನು ಒಂದು ವರ್ಷನ್ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚೆನ್ನಾಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇತ್ತೀಚೆಗೆ ಕೆಲವೊಂದು ವಿಡಿಯೋಗಳು ಹಾಕಿದ್ದೆ. ಮಂಗಳೂರು ಬನ್ಸ್ ಮಾಡಿದ್ದಾಗಿರ್ಬೋದು, ಅದೇ ರೀತಿ ಬ್ಯಾಚುಲರ್ ರೆಸಿಪಿ ಅಂತ ಒಂದು ಹಾಕಿದ್ದೆ, ರಾಗಿ ಮುದ್ದೆ ಮಾಡೋದು ಸಿಂಪಲ್ಲಾಗಿ. ನನಗೆ ಕೆಲವೊಂದು ಸಬ್ಸ್ಕ್ರೈಬರ್ಸು ಚೆನ್ನಗಿರಿಲಿ ಸಿಕ್ಕಕ್ಕೆ ಕೇಳ್ತಾ ಇದ್ರು, ಮ್ಯಾಮ್ ನೀವು ಹಾಕೋ ರೆಸಿಪಿಗಳು ತುಂಬ ಚೆನ್ನಾಗಿರುತ್ತೆ, ಬಟ್ ನಮ್ಗೆ ಅಷ್ಟೊಂದು ಟ್ರೈ ಮಾಡೋಕ್ಕಾಗಲ್ಲ, ಟೈಮ್ ಇರಲ್ಲ, ಬಿಕಾಸ್ ನಾವು ಬ್ಯಾಚುಲರ್ಸು, ನಮ್ಮ ಫ್ಯಾಮಿಲಿ ಎಲ್ಲೋ ಇದೆ ಅಥವಾ ನಾವೇ ಸಿಂಗಲ್ ಆಗಿದ್ದೀವಿ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ರಿಕ್ವೆಸ್ಟ್ ಮೇಲೆ ನಾನು ಜಸ್ಟ್ ಅವತ್ತು ಒಂದು ಮುದ್ದೆ ಮಾಡಿದ್ದೆ ನಮ್ಮ ಮನೆಯವ್ರಿಗೆ ಅಂತ, ಅದನ್ನೇ ನಾನು ರೆಸಿಪಿ ಶೂಟ್ ಮಾಡಿ ಹಾಕಿದ್ದೆ. ಐ ಹೋಪ್ ಕೆಲವೊಬ್ಬರಿಗೆ ಇದು ಯೂಸ್ ಆಗಿದೆ ಅಂದ್ಕೊತೀನಿ. ಫ್ರೆಂಡ್ಸ್, ಯಾರಾದರೂ ಬ್ಯಾಚುಲರ್ಸ್ ಇದ್ದರೆ ಅಥವಾ ನೀವು ನೋಡ್ತಿರೋದ್ರಲ್ಲಿ ಯಾರಾದರೂ ನೀವು ಮುದ್ದೆ ಮಾಡೋಕ್ಕೆ ಬರಲ್ಲ, ಅಟ್ಲೀಸ್ಟ್ ಇನ್ನೂ ಟ್ರೈ ಮಾಡ್ತಿದ್ದೀರಾ ಅನ್ನೋದಾದರೆ ಪ್ಲೀಸ್ ಆ ವಿಡಿಯೋನ ಶೇರ್ ಮಾಡಿ. ಅದೇ ರೀತಿ ಮಂಗಳೂರು ಬನ್ಸ್ ತುಂಬ ಒಳ್ಳೆ ರೆಸಿಪಿ. ನಮ್ಮ ಕಡೆ ಚೆನ್ನಗಿರಳೆಲ್ಲ ಮಾಡೋದು ಕಡಿಮೆ, ಬಟ್ ಬಾಳೆಹಣ್ಣೆಲ್ಲ ಸಿಗುತ್ತಲ್ವಾ, ಸೊ ಹಾಗಾಗಿ ಒಂದ್ಸಲ ಟ್ರೈ ಮಾಡಿ. ತುಂಬ ಡಿಫ್ರೆಂಟ್ ರೆಸಿಪಿ, ಮಕ್ಳಿಗೆ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ಬಾಳೆಹಣ್ಣು ತಿನ್ನಲ್ಲ ಅನ್ನೋರಿಗೆ ನೀವು ಈ ರೀತಿ ಮಾಡಿ ಅವ್ರಿಗೆ ತಿನ್ನಿಸ್ಬೋದು, ಅವ್ರಿಗೆ ಗೊತ್ತೇ ಆಗಲ್ಲ. ಮೋರೋವರ್ ಮೈದಾ ಹಾಕಬೇಡಿ ಫ್ರೆಂಡ್ಸ್. ಸೊ ಗೋಧಿ ಹಿಟ್ಟು ಹಾಕಿ ಮಾಡಿ, ತುಂಬ ಹೆಲ್ತಿ ವರ್ಷನ್ ಅದು. ಇವಂದು ಇಟ್ಸ್ ಎ ಡೀಪ್ ಫ್ರೈ, ಸೊ ಗೋಧಿ ಹಿಟ್ಟು ಹಾಕಿದರೆ ನೋ ಟೆನ್ಷನ್. ಸೊ ಕೆಲವೊಂದ್ಸಲ ಸೊ ಡೀಪ್ ಫ್ರೈ ತಿನ್ನೋದ್ರಲ್ಲಿ ಏನು ತಪ್ಪಿಲ್ಲ ಅಂದ್ಕೊತೀನಿ ಫ್ರೆಂಡ್ಸ್. ಇವತ್ತು ಸಂಡೇ, 3 ದಿನ ರಜೆ ಇತ್ತು, ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಸೊ ಹೇಳಬೇಕು ಅಂದರೆ ಯಾವುದೋ ಅಷ್ಟೊಂದು ರೆಸಿಪಿಗಳನ್ನ ಶೂಟ್ ಮಾಡಿಲ್ಲ ನಾನು. 2 ದಿನ ಆರಾಮಾಗಿ ಕಳೆದ್ವಿ. ಫ್ರೈಡೇ ಮಾತ್ರ ಪಡ್ಡು ಮಾಡಿದ್ದೆ, ಅದೊಂದು ರೆಸಿಪಿ ಶೂಟ್ ಮಾಡಿದ್ದೀನಿ. ಕಂಪ್ಲೀಟ್ ಡೀಟೇಲ್ಸನ್ನ ನಾನು ಹಾಕ್ತೀನಿ ವಿಡಿಯೋದಲ್ಲಿ. ಸೊ ಇವತ್ತೇನು ಮಾಡ್ತಿದ್ದೀನಿ ಸಂಡೇ ಸ್ನ್ಯಾಕ್ಸ್ಗೆ ಅಂದರೆ, ನಾವು ಫ್ರೈಡೇ ಶಿವಮೊಗ್ಗ ಹೋಗಿದ್ವಿ. ಸ್ವಲ್ಪ ಏನೋ ಅದೇ ಹೇಳಿದ್ರೆ ಮೈಕ್ ತೊಗೋಬೇಕು ಅಂತ ಹೋಗಿದ್ವಿ. ಅವತ್ತೇ ಪಡ್ಡು ಮಾಡಿದ್ದೆ. ಆ್ಯಕ್ಚುಲಿ ಕಾರ್ನ್ ತೊಗೊಂಬಂದಿದ್ವಿ, ಸ್ವೀಟ್ ಕಾರ್ನು. ಸೊ ಬನ್ನಿ ತೋರಿಸ್ತೀನಿ. ಸ್ವೀಟ್ ಕಾರ್ನ್ ಒಂದು ಚಾಟ್ ಮಾಡ್ತಾ ಇದ್ದೀನಿ. ಸೊ ಹೆಲ್ತಿಯರ್ ವರ್ಷದಲ್ಲಿ ಒಂದು ಸ್ವೀಟ್ ಕಾರ್ನ್ ಪಟಾಪಟ್ ಅಂತ ಚಾಟ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಸೀಸನ್ ಗೊತ್ತಲ್ವಾ, ಕಾರ್ನ್ಸ್ ಮೆಕ್ಕೆಜೋಳ ಬಂದೇ ಬರುತ್ತೆ. ಸೊ ಮಕ್ಕಳಿಗೆ ಯಾವ್ಯಾವ ರೀತಿ ನೀವು ಸ್ವೀಟ್ ಕಾರ್ನ ಯೂಸ್ ಮಾಡಿ ಡಿಫ್ರೆಂಟ್ ಟೈಪ್ ಆಫ್ ರೆಸಿಪಿಗಳನ್ನ ಮಾಡ್ಬೋದು ಅನ್ನೋದನ್ನು ನಾನು ನನ್ನ ಚಾನಲಲ್ಲಿ ತೋರಿಸ್ತೀನಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಒಳ್ಳೊಳ್ಳೆ ಸ್ನ್ಯಾಕ್ಸ್ ರೆಸಿಪಿ, ಹೆಲ್ತಿ ರೆಸಿಪಿ ಮಕ್ಕಳಿಗೆ ನಾನು ತೋರಿಸ್ತಾ ಇರ್ತೀನಿ. ಓಕೆನಾ? ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಸ್ವೀಟ್ ಕಾರ್ನ್ ಅಂತ ಇದೆ ಫ್ರೆಂಡ್ಸ್. ನಾವು ಸಿಕ್ಕಾಗ ಸ್ವಲ್ಪ ಹೋಲ್ಸೇಲಾಗಿ ತಂದುಬಿಡ್ತೀವಿ, ತುಂಬ ಚೆನ್ನಾಗಿರುತ್ತಲ್ವ ಹೆಲ್ತಿ ವರ್ಷನ್ನು. ಸೊ ತುಂಬ ಜ್ಯೂಸಿಯಾಗಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನಾನು ಒಂದು ತೋರಿಸ್ತೀನಿ ಕಾಳನ್ನು ಜಸ್ಟ್ ಸ್ಕ್ವೀಸ್ ಮಾಡಿಬಿಟ್ಟು ನೋಡಿ. ಎಸ್, ಸಖತ್ತಾಗಿರುತ್ತೆ. ಸೊ ನಾವು ಯೂಶ್ವಲಿ ತಂದುಬಿಟ್ಟು ಈ ರೀತಿ, ನನಗೆ ಗೊತ್ತಿರುತ್ತಲ್ವ, ಈ ರೀತಿಯ ಸಿಗುತ್ತೆ ಚಿಕ್ಕದಾಗಿ. ಇದು ಹೈಬ್ರಿಡ್ ಅಲ್ಲ, ನಾಟಿ ಅಂತಾರಲ್ಲ ಆ ಟೈಪು, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಸೈಜಲ್ಲಿ ಬರುತ್ತೆ. ನಾವೇನು ಮಾಡ್ತೀವಿ, ತಂದೆಗೆ ಬಿಡಿಸಿ ಈ ರೀತಿ ಸ್ಟೋರ್ ಮಾಡಿ ಫ್ರಿಜಲ್ಲಿ ಇಟ್ಕೊಂಡ್ಬಿಡ್ತೀವಿ. ಸೊ ಯಾವಾಗ ಬೇಕು ಪಟ ಅಂತ ಮಕ್ಕಳಿಗೆ ಸ್ನ್ಯಾಕ್ಸಿಗಾಗಿರ್ಬೋದು, ಸ್ಕೂಲಿಗೆ. ಕೆಲವೊಂದ್ಸಲ ನಾನು ಜಸ್ಟ್ ಸಾಲ್ಟ್ ಹಾಕಿ ಬಾಯ್ಲ್ ಮಾಡಿ ಇಡ್ತೀನಿ. ಕೆಲವೊಂದ್ಸಲ ಈ ಸಲ ಮನೆ ರೀತಿ ಸ್ನ್ಯಾಕ್ಸ್ ಮಾಡ್ತೀನಿ. ಇದ್ರದ್ದು ಪಡ್ಡು ಮಾಡಿಕೊಡ್ತೀನಿ, ಫ್ರೈಡ್ ರೈಸಿಗೆ ಹಾಕ್ತೀನಿ, ಪಲಾವಿಗೆ ಹಾಕ್ತೀನಿ. ಈ ರೀತಿ ಡಿಫ್ರೆಂಟ್ ವರ್ಷನ್ಗೆ ನಾನು ಹಾಕ್ತೀನಿ. ಸೊ ನಾನು ಈ ಸೀಸನ್ ಮುಗಿಯೋದ್ರೊಳಗಡೆ ತುಂಬ ರೆಸಿಪಿನ ತೋರಿಸ್ತೀನಿ. ಜಸ್ಟ್ ಇನ್ ಕೇಸ್ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು ಪದೇ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿದ್ರೆ ನಾನು ಹಾಕೋ ಎಲ್ಲ ರೆಸಿಪಿಗಳು ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್, ಇನ್ಮೇಲೆ ತಡ ಮಾಡೋದು ಬೇಡ, ಸ್ವಲ್ಪ ಇಂಟ್ರೊಡಕ್ಷನ್ ಜಾಸ್ತಿ. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಸ್ವೀಟ್ ಕಾರ್ನ್. ಇದು ಬಾಯ್ಲ್ ಆಗಿಲ್ಲ ಫ್ರೆಂಡ್ಸ್, ಇದು ರಾ ಇದೆ, ಹಾಗೇ ಹಸಿದು ಸ್ವೀಟ್ ಕಾರ್ನು. ಸೊ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು,
ಸ್ವಲ್ಪ ಬೆಣ್ಣೆ, ಓಮ್ ಮೇಡ್ ಬೆಣ್ಣೆ ಇದು. ಇದಕ್ಕೆ ಸೊ ನಾವು ಮೊನ್ನೆ ಶಿವಮೊಗ್ಗ ಹೋದಾಗ ಪಿಜ್ಜಾ ತಿಂದಿದ್ವಿ. ಸೊ ಪಿಜ್ಜಾಗೆ ಅಂತ ಸೊ ಸೀಸನಿಂಗ್ ಕೊಟ್ಟಿರ್ತಾರಲ್ವ, ಇದ್ದರೆ ಯೂಸ್ ಮಾಡ್ಬೋದು, ಇಲ್ಲಾಂತಂದರೆ ಪರವಾಗಿಲ್ಲ, ಸ್ವಲ್ಪ ಖಾರ ಪುಡಿ ಹಾಕೋಬೋದು. ಸೊ ನೋಡಿ, ಆರಿಗೇನು, ಚಿಲ್ಲಿ ಫ್ಲೇಕ್ಸು, ಮೆಣಸಿನಕಾಯಿ, ಒಣ ಮೆಣಸಿನ್ಕಾಯಿ ಪುಡಿ ಅಷ್ಟೇ ಇದು. ಸೊ ಇದು ಆಪ್ಷನ್ನು ಫ್ರೆಂಡ್ಸ್, ಇದ್ದರೆ ಯೂಸ್ ಮಾಡಿ, ಇಲ್ಲಾಂತಂದರೆ ಖಾರ ಪುಡಿ ಇಲ್ಲ ಪೆಪ್ಪರು. ಸೊ ಅದನ್ನು ಒಳ್ಳೆ ಟೇಸ್ಟ್ ಕೊಡುತ್ತೆ, ಆಯಿತಾ. ಎಸ್, ಬನ್ನಿ ಇವಾಗ ಯಾವ ರೀತಿ ಅಂತ ಮಾಡೋಣ. ಮೊದಲು ನಾನು ಒಂದು ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ. ಸೊ ನೋಡಿ, ಈ ರೀತಿ ಅಗಲವಾದದ್ದನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ವುಡನ್ ಸ್ಪ್ಯಾಚುಲಾ ತೊಗೊಂಡಿದ್ದೀನಿ. ಹೋಲ್ಡ್ ಮಾಡಿ. ಸ್ವಲ್ಪ ಆಯಿಲ್ ತೊಗೋತಾ ಇದ್ದೀನಿ, ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ ಅಷ್ಟೇ, ಜಾಸ್ತಿ ಹಾಕ್ತಾ ಇಲ್ಲ ಫ್ರೆಂಡ್ಸ್. ಇದಕ್ಕೆ ಜಾಸ್ತಿ ಹಾಕಬಾರ್ದು ಆಯಿಲು. ಸೊ ನೋಡಿ, ತೋರಿಸ್ತಾ ಇದ್ದೀನಿ, ಜಸ್ಟ್ ಡ್ರಾಪ್ಲೆಟ್ಸ್. ಇವಾಗ ಎಣ್ಣೆ ಕಾದಿದೆ. ಸೊ ನಾನಿವಾಗ ಈ ಸ್ವೀಟ್ ಕಾರ್ನ ಹಾಕ್ತಾಯಿದ್ದೀನಿ. ಹಾಕ್ತಾಯಿದ್ದೀನಿ. ನಾನು ಕರೆಕ್ಟಾಗಿ ಇವತ್ತು 3 ಜನಕ್ಕಷ್ಟೇ ಸ್ನ್ಯಾಕ್ಸ್ ಮಾಡ್ತಿರೋದು. ಸೊ ಹಾಗಾಗಿ ಒಂದು ಬೌಲಷ್ಟೇ ತೊಗೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ನೋಡ್ಕೊಳ್ಳಿ ಎಷ್ಟು ಜನ ಇರ್ತಾರೆ ಅಂತ. ಸೊ ಅದ್ರ ಮೇಲೆ ನೀವು ಕಾರ್ನ ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ಚೆನ್ನಾಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು. ಸೊ ಉರಿ ನೋಡಿ, ಈ ರೀತಿ ಹೈ ಫ್ಲೇಮಲ್ಲಿ ಇರಲಿ ಫ್ರೆಂಡ್ಸ್. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ತುಂಬ ಫೈಬರ್ ಇರುತ್ತೆ ಇದರಲ್ಲಿ, ತುಂಬ ಹೆಲ್ತಿ ಬೆನಿಫಿಟ್ಸ್ ಇರುತ್ತೆ ಇದರಲ್ಲಿ ಫ್ರೆಂಡ್ಸ್. ಈಗ ಸೀಸನ್ ಆಗಿರೋದ್ರಿಂದ ಮಕ್ಕಳಿಗೆ ಇದನ್ನು ಕೆಲವೊಂದು ಡಿಶಸ್ಸಲ್ಲಿ ಯೂಸ್ ಮಾಡಿ, ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಹೈ ಫೈಬರ್, ಮಕ್ಕಳಿಗೆ ಡೈಜೆಷನ್ಗೆ ತುಂಬ ಒಳ್ಳೆಯದು. ಆಮೇಲೆ ಇದು ಸೀಸನ್ ಅಲ್ವಾ, ಹಾಗಾಗಿ ಸೀಸನಲ್ಲಿ ಇದನ್ನು ಯೂಸ್ ಮಾಡಿ, ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ. ಕೆಲವೊಬ್ಬರಿಗೆ ಇದು ಗ್ಯಾಸ್ಟ್ರಿಕ್ ಆಗುತ್ತೆ ಫ್ರೆಂಡ್ಸ್, ಹಸಿ ತಿಂದುಬಿಟ್ರೆ. ಹಾಗಾಗಿ ನೀವು ಪಲಾವಲ್ಲಿ ಯೂಸ್ ಮಾಡಿಕೊಡಿ, ಚಿತ್ರಾನ್ನಕ್ಕೆ ಹಾಕಿ, ಫ್ರೈಡ್ ರೈಸಿಗೆ ಹಾಕಿ. ಇದನ್ನು ದೋಸೆ ಮಾಡ್ತೀರಲ್ವಾ, ಸೊ ಒಂದೊಂದು 2 ಇಡೀ ದೋಸೆ ಹಿಟ್ಟಿಗೆ ನೀವು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿದ್ರೆ ಗೊತ್ತೇ ಆಗಲ್ಲ. ಸ್ವಲ್ಪ ಕಲರ್ ಚೇಂಜ್ ಬರುತ್ತೆ ಅಷ್ಟೇ ದೋಸೆ, ಬಟ್ ವೆರಿ ಗುಡ್ ಸೋರ್ಸ್ ಆಫ್ ಫೈಬರ್ ಇದರಲ್ಲಿ. ಈ ಸೀಸನಲ್ಲಿ ಯಾವ್ಯಾವ್ದು ಸಿಗುತ್ತೆ ಅದನ್ನೆಲ್ಲ ಮಕ್ಕಳಿಗೆ ಮತ್ತು ಮನೆಯವ್ರಿಗೆ ಮಾಡಿಕೊಡಿ ಫ್ರೆಂಡ್ಸ್, ತುಂಬ ಒಳ್ಳೆಯದು. ತುಂಬ ಫ್ಯಾನ್ಸಿಯಾಗಿ ಮಾಡ್ಕೊಡೋಂಥದ್ದು ಏನು ಬೇಡ. ನಿಮ್ಮ ಮನೆಯಲ್ಲಿ ಸುತ್ತಮುತ್ತ ಮತ್ತು ಸೀಸನಲ್ ವೈಸ್ ಏನು ಸಿಗುತ್ತೋ ಅದನ್ನೇ ಮಾಡಿಕೊಡಿ, ತುಂಬ ಒಳ್ಳೆಯದು. ನೋಡಿ, ನಾನಿವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ನಿಮಗೆ ತೋರಿಸ್ತೀನಿ ಇದು ಯಾವ ರೀತಿ ಫ್ರೈ ಆಗುತ್ತೆ ಅಂತ ಫ್ರೆಂಡ್ಸ್. ಫ್ಲೇಮ್ ಮಾತ್ರ ಹೈ ಫ್ಲೇಮಲ್ಲೇ ಇಟ್ಕೋಬೇಕು, ಆಯಿತಾ. ಒಂದು 5 ಮಿನಿಟ್ಸ್ ಆದಮೇಲೆ ನಾನು ನಿಮಗೆ ಇದು ಯಾವ ರೀತಿ ಫ್ರೈ ಆಯಿತು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಅಮೆರಿಕನ್ ಸ್ವೀಟ್ ಕಾರ್ನು. ಈ ಹೊಲದಲ್ಲಿ ಗದ್ದೆಗಳಲ್ಲೆಲ್ಲ ನಾವೇನು ಮೆಕ್ಕೆಜೋಳ ಅಂತ ಬೆಳಿತೀವಲ್ಲ, ಅದು ಇಷ್ಟು ಸ್ವೀಟು, ಮತ್ತು ಅದನ್ನು ಈ ರೀತಿ ಮಾಡೋಕ್ಕೆ ಬರೋಲ್ಲ. ನಾನು ಪದೇ ಹೇಳ್ತಾ ಇದ್ದೀನಿ, ಇದು ಅಮೆರಿಕನ್ ಸ್ವೀಟ್ ಕಾರ್ನು. ಸ್ವಲ್ಪ ಸ್ಮೂತಾಗಿರುತ್ತೆ, ಸ್ವೀಟಾಗಿ ಮತ್ತು ಜ್ಯೂಸಿಯಾಗಿರುತ್ತೆ. ಆಮೇಲೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ರೇಖಾ ಚೆನ್ನಾಗಿರಿ ಯೂಟ್ಯೂಬ್ ಚಾನಲಲ್ಲಿ ಈ ಥರ ಮೆಕ್ಕೆಜೋಳನ ಸ್ನ್ಯಾಕ್ಸ್ ಮಾಡೋದು ತೋರಿಸಿದ್ರು ಚೆನ್ನಾಗಿ ಬರಲಿ ದುರ್ಗ. ಸೊ ಚೆನ್ನಾಗಿರಡೆ ಸಿಗುತ್ತೆ ಅಂದ್ಕೊಂಡಿದ್ದೀನಿ ಇತ್ತೀಚೆಗೆ ಸ್ವೀಟ್ ಕಾರ್ನ್ಸು. ಈ ಬೌಲಲ್ಲೆಲ್ಲ ಹಾಕ್ಕೊಡ್ತಾರಲ್ಲ, ಈ ಗಾಡಿಯಲ್ಲಿ ಬೇಯಿಸ್ಬಿಟ್ಟು ಅದಕ್ಕೆ ಬೆಣ್ಣೆ ಉಪ್ಪು ಎಲ್ಲ ಹಾಕ್ಬಿಟ್ಟು, ಇದು ಆ ಥರ ಸ್ವೀಟ್ ಕಾರ್ನು. ಪ್ಲೀಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ನಮ್ಮ ಹೊಲದಲ್ಲಿ ಸಿಗೋ ಮೆಕ್ಕೆಜೋಳ ಅಲ್ಲ, ಇದು ಅಮೆರಿಕನ್ ಸ್ವೀಟ್ ಕಾರ್ನ್ ಅಂತ. ತುಂಬ ಜ್ಯೂಸಿಯಾಗಿರುತ್ತೆ, ಆಮೇಲೆ ತುಂಬ ಸ್ವೀಟ್ ಇರುತ್ತೆ. ಮಕ್ಕಳಿಗಂತೂ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟು ಫ್ರೈ ಆಗಿದೆ. ತೆಗೀರಿ. ನೋಡಿ ಫ್ರೆಂಡ್ಸ್, ಇವಾಗ ಫ್ರೆಂಡ್ಸ್ ಇದನ್ನು ಯಾರಿಗೆಲ್ಲ ಇದು ಡಯಟ್ ಕಾನ್ಷಿಯಸ್ ಇದ್ದೀರಾ, ಈ ರೀತಿ ಎಣ್ಣೆಲಿ ಹುರಿದ್ಬಿಟ್ಟು ತಿನ್ನೋಕೆ ಇಷ್ಟ ಆಗಲಿಲ್ಲ ಅಂತಂದರೆ ಇದನ್ನು ಜಸ್ಟ್ ವಾಟರಲ್ಲಿ ಬಾಯ್ಲ್ ಮಾಡಿಬಿಟ್ಟು ಅದನ್ನು ಚಾಟ್ ಮಾಡಿಕೊಂಡು ತಿನ್ಬೋದು. ನಿಂಬೆಹಣ್ಣು ಉಪ್ಪು ಹಾಕ್ಕೊಂಡು ತಿನ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಸ್ವಲ್ಪ ಜಾಸ್ತಿನೇ ತಂದಿದ್ದೀನಿ. ಸೊ ನಾನು ನಿಮಗೆ ರೆಸಿಪಿಗಳನ್ನ ಶೂಟ್ ಮಾಡಿ ತೋರಿಸ್ಬೇಕು ಅಂತ. ನೆಕ್ಸ್ಟ್ ನಾನು ಅದನ್ನು ಅಮೆರಿಕನ್ ಸ್ವೀಟ್ ಕಾರ್ನ್ ಹಾಕ್ಬಿಟ್ಟು ಕೋಸಂಬರಿ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮದುವೆ ಮನೆಗಳಲ್ಲೆಲ್ಲ ಯೂಶ್ವಲಿ ತಿಂದಿರ್ತೀರ, ಗೊತ್ತಿರುತ್ತೆ. ಅದನ್ನೇ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸ್ವೀಟ್ ಕಾರ್ನ್ ಕೋಸಂಬರಿ ಯಾವ ರೀತಿ ಮಾಡೋದು ಅಂತ ನೋಡಿ. ಇವಾಗಿದು ಸ್ಟಾರ್ಟ್ ಬರುತ್ತೆ, ಬೆಣ್ಣೆ ಹಾಕಿರ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ, ಈ ಟೈಮಲ್ಲಿ ಇದು ಕರೆಕ್ಟಾಗಿ ಆಗಿದೆ. ಇವಾಗ ನಾನು ಇದಕ್ಕೆ ಬಟರ್ ಹಾಕ್ತಾಯಿದ್ದೀನಿ ನೋಡಿ.
ಬಟರ್ ಹಾಕ್ಬಿಟ್ಟು ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಬಟರಲ್ಲಿ. ನಾನು ಇನ್ನೂ ಇದಕ್ಕೆ ಸಾಲ್ಟ್ ಹಾಕಿಲ್ಲ, ಈಗ ನೆಕ್ಸ್ಟ್ ಸಾಲ್ಟ್ ಹಾಕ್ತೀನಿ. ನೋಡಿ ಬಟರ್ ಹಾಕಿದ ತಕ್ಷಣ ಯಾವ ರೀತಿ ಫ್ಲೇಮ್ ಬರ್ತಿದೆ ಅಂತ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಬೆಣ್ಣೆದು ಘಮ ಸಖತ್ತಾಗಿ ಬರ್ತಾ ಇದೆ. ಬರೀ ಇದನ್ನೇ ಇರೋದಿಲ್ಲ. ಆಫ್ ಮಾಡಿದ್ದೀನಿ ನೋಡಿ, ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು. ಸೊ ಜಾಸ್ತಿ ಆಯಿತು ಅನಿಸುತ್ತೆ ಫ್ರೆಂಡ್ಸ್. ಸಾಲ್ಟ್ನ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ನಾವು ಆರಿಗೇನೋ ಹಾಕ್ತಾ ಇದ್ದೀವಿ, ಅದ್ರಲ್ಲಿ ಸ್ವಲ್ಪ ಸಾಲ್ಟ್ ಇರುತ್ತೆ. ಆಮೇಲೆ ಇದು ಸ್ವೀಟ್ ಮೇಲೆ ಇರೋದ್ರಿಂದ, ಇದು ಸ್ವೀಟ್ ಕಾರ್ನ್ ಅಲ್ಲ, ಜಾಸ್ತಿ ಉಪ್ಪು ಆದರೆ ಟೇಸ್ಟ್ ಅನಿಸಲ್ಲ. ಸ್ವಲ್ಪ ನೋಡಿಕೊಂಡು ಜಸ್ಟ್ ನಮ್ಮ ಟೇಸ್ಟ್ ಬಡ್ಸಿಗೆ ನಾವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ನೋಡಿ ನಾನು ಲೈಟಾಗಿ ಹಾಕ್ತಿದ್ದೀನಿ, ತುಂಬ ಜಾಸ್ತಿ ಹಾಕ್ತಾ ಇಲ್ಲ ನಾನು. ನೋಡಿ ಜಸ್ಟ್ ಲೈಟಾಗಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ನೋಡಿ ಪಿಂಗಾಣಿ. ನಾನು ಯೂಶ್ವಲಿ ಸಾಲ್ಟ್ ಎಲ್ಲ ನಾನು ಪಿಂಗಾಣಿಲೇ ನಾನು ಸ್ಟೋರ್ ಮಾಡೋದು. ಇದು ಸಾಲ್ಟ್, ಸ್ಮಾಲ್ ಸಾಲ್ಟು. ಸೊ ಇವಾಗ ಇದು ರೆಡಿ ಇದೆ ನೋಡಿ. ಇವಾಗ ನಾನು ಇದಕ್ಕೆ ಆರಿಗ್ಯಾನೋ ಮತ್ತು ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿಯೇ ಕಾರ್ನ್ ಮಾಡೋದು. ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂತಂದರೆ, ಆದಷ್ಟು ಮಕ್ಕಳನ್ನ ನೀವೇನೇ ಒಂದು ಡಿಶಸ್ ಮಾಡಿ ಪ್ಲೀಸ್ ಇನ್ವಾಲ್ವ್ ಮಾಡ್ಕೊಳ್ಳಿ. ಅವ್ರಿಗೂ ಗೊತ್ತಾಗುತ್ತೆ ಯಾವ ರೀತಿ ಡಿಶಸ್ನ ಮಾಡೋದು. ದೇ ಎಂಜಾಯ್ ದ ಟೈಮ್ ವಿತ್ ಯು. ಪ್ಲೀಸ್ ಯಾವಾಗಲೂ ಮೊಬೈಲಲ್ಲಿ ಟಿ ವಿಲಿ ಇರಬೇಡಿ, ಜಸ್ಟು ಬೇರೆ ವಿಷಯ ಮಾತಾಡ್ಕೊಂಡು ಅಡುಗೆ ಮಾಡಬೇಡಿ. ಪ್ಲೀಸ್ ಮಕ್ಕಳನ್ನ ಇನ್ವಾಲ್ವ್ ಮಾಡಿ. ಆ ಟೈಮ್ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಎಲ್ಲದನ್ನು ಕಲಿತಾರೆ. ಸೊ ನಾವು ಕೊಡೋಕ್ಕಾಗೋದು ಇಷ್ಟೇ ಫ್ರೆಂಡ್ಸ್, ಮೆಮೊರೀಸ್ನ ಮಕ್ಕಳಿಗೆ ಕೊಡಬೇಕು. ನೋಡಿ ಇಲ್ಲಿ ನಾನು ಫ್ಲೇಕ್ಸು ಮತ್ತು ಆರಿಗೇನೋ ಹಾಕ್ತಾಯಿದ್ದೀನಿ. ನೀವು ನನ್ನ ಪ್ರತಿಯೊಂದು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಒಂದು ವಿಡಿಯೋದಲ್ಲಿ ನನ್ನ ಮಕ್ಕಳು ನನ್ನ ಜೊತೇಲಿ ಇರ್ತಾರೆ ಫ್ರೆಂಡ್ಸ್. ನಾನು ವಿಡಿಯೋ ಮಾಡೋದಕ್ಕೋಸ್ಕರ ಅವರನ್ನು ಇನ್ವಾಲ್ವ್ ಮಾಡ್ಕೊಳ್ಳಲ್ಲ. ಯೂಶ್ವಲಿ ನಮ್ಮ ಮನೇಲಿ ಯಾವ ರೀತಿ ಒಂದು ವಾತಾವರಣ ಇರುತ್ತೆ ಅದನ್ನೇ ನಾನು ಶೂಟ್ ಮಾಡಿ ಹಾಕುವಂಥದ್ದು ಅಷ್ಟೇ. ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಅಂದರೆ, ನಿಜವಾಗ್ಲೂ ಹರ್ಬ್ಸ್ ಅಂತಾರಲ್ಲ, ಇಟಾಲಿಕ್ ಹರ್ಬ್ಸು ಫ್ರೆಂಡ್ಸ್. ಇಟಾಲಿಕ್ ಹರ್ಬ್ಸ್ ಅಂದರೆ ಪಾಪ ಗೊತ್ತು, ಕೆಲವೊಬ್ರಿಗೆ ಗೊತ್ತಿರಲ್ಲ. ಪಿಜ್ಜಾ ತಿಂತಿರಲ್ಲ, ಆ ಪಿಜ್ಜಾ ಮೇಲೆ ಇದೆಲ್ಲ ಇಟಾಲಿಯಲ್ಲಿ ಸಿಗುವಂಥ ಹರ್ಬ್ಸ್. ಈಗ ನಮ್ಮಲ್ಲಿ ಹೆಂಗೆ ಇಂಡಿಯನ್ ಹರ್ಬ್ಸ್ ಅಂತ ಇದೆಯಲ್ಲ, ಏಲಕ್ಕಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಇದೆಲ್ಲ ನಮ್ಮ ಇಂಡಿಯನ್ ಹರ್ಬ್ಸು. ಅದಕ್ಕೋಸ್ಕರ ಅಂತಾನೆ ಬ್ರಿಟಿಷ್ ಅವ್ರು ಬಂದಿದ್ದು ನಮ್ಮ ಮಸಾಲೆ ಸಾಮಗ್ರಿಗಳಿಗೋಸ್ಕರ, ಆ ಒಂದು ಪರಿಮಳಕ್ಕೋಸ್ಕರ. ಇದು ಇಟಾಲಿಯನ್ ಹರ್ಬ್ಸ್ ಸಮಥಿಂಗ್ ಡಿಫ್ರೆನ್ಸ್. ಅವ್ರದ್ದು ಈ ಇಟಾಲಿಕ್ ಹರ್ಬ್ಸ್ ಎಲ್ಲ ನಾವು ನಮ್ಮ ಅಡುಗೆಲೆಲ್ಲ ಹಾಕಕ್ಕೆ ಬರಲ್ಲ. ಅವ್ರದ್ದೇನು ಡಿಶಸ್ ಇದೆಯಲ್ಲ, ಈ ಮೆಕ್ಸಿಕನ್ ಡಿಶಸ್ಸು, ಅಮೆರಿಕನ್ ಡಿಶಸ್ಸು, ಫಾರ್ ಎಕ್ಸಾಂಪಲ್ ಈ ಕಾರ್ನ್ ಚಾಟ್ಸ್ ಆಗಿರ್ಬೋದು, ಅಮೆರಿಕನ್ ಕಾರ್ನ್ ಚಾಟ್ಸು, ಪಿಜ್ಜಾ, ಬರ್ಗರ್, ಇದಕ್ಕೆಲ್ಲ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಇದು ರೆಡಿ ಆಯಿತು. ಸೊ ನಾವಿವಾಗ ಸರ್ವ್ ಮಾಡೋಣ. ಎಸ್, ಸರ್ವಿಂಗ್ ಟೈಮು ಕಡೆ ನಾನು ಹಾಕ್ತಾಯಿದ್ದೀನಿ ನೋಡಿ ಬೌಲ್ಗೆ. ಸೊ ಇವತ್ತು ನಾವು 3 ಮೆಂಬರ್ಸ್ ಇರೋದ್ರಿಂದ 3 ಬೌಲ್ಗಷ್ಟೇ ಸರ್ವ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್ ಇದಕ್ಕಿನ್ನೂ ಚೀಸ್ ಹಾಕಬೇಕು, ಸಖತ್ತಾಗಿರುತ್ತೆ. ಚೀಸಿ ಅಮೆರಿಕನ್ ಕಾರ್ನ್ ಆಗುತ್ತೆ. ಬಟ್ ನಾನು ತುಂಬಾ ಹೊರಗಡೆನೂ ತಿಂತಿರ್ತಾರಲ್ವ ಚೀಸು, ಪನ್ನೀರೆಲ್ಲ, ಸೊ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಮನೇಲಿ ಇದ್ದುಬಿಟ್ರೆ ಬರೀ ಅದನ್ನೇ ಮಾಡಿಸ್ಕೊಳ್ತೀನಿ, ಚೀಸು ಅದನ್ನೆಲ್ಲ ಅವಾಯ್ಡ್ ಮಾಡ್ತೀನಿ. ಹೊರಗಡೆ ಹೋದಾಗ ಅಷ್ಟೇ ತಿನ್ನೋದು. ಸೊ ನೋಡಿ ಫ್ರೆಂಡ್ಸ್, ಇದಾಯಿತು. ಫ್ರೆಂಡ್ಸ್ ಇವಾಗ ಟೇಸ್ಟ್ ಮಾಡ್ತಿದ್ದಾರೆ. ಸೊ ನೋಡಿ ಹೇಳ್ತಾರೆ ನೋಡಿ ಇಬ್ಬರು ರಿವ್ಯೂ. ಇವ್ರಿಗೋಸ್ಕರನೇ ಮಾಡಿಕೊಟ್ಟಿದ್ದು ಇವತ್ತು ಸಂಡೇ ಸ್ನ್ಯಾಕ್ಸು. ಹೌ ಇಸ್ ಇಟ್? ಸೂಪರ್ ಟೇಸ್ಟಿ. ಹೌಸ್ ದ ಬಟರ್ is coming? Yes, the flavor is. Oregano is okay? Yes. Pink Vima? Super. Salt is okay? Flakes. Oregano flavor hange bartade. Is it? It's coming nice? The palate is good? Okay. So, what do you say to the viewers? So, you can try it once. Okay. It is so nice. It's so nice. They can try at home? Yeah. ನೀವು ಕೂಡ ಟ್ರೈ ಮಾಡ್ಬೋದು. ಚೆನ್ನಾಗಿದೆಯಾ? Fine. Okay. Do you recommend? Yes. Okay. So, ಏನೇನು ಬೆನಿಫಿಟ್ಸ್ ಇದೆ ಕಾರ್ನ್ಸಲ್ಲಿ ನಿಮಗೆ ಗೊತ್ತಿದೆಯಾ? It has fiber. Fiber content is very good. And we can eat this corn raw only. Raw also. Before boiling. Yeah. So, in many versions you can taste. You can fry, you can roast, Yeah. and you can boil. ನೀವು ಈ ಕಾರ್ನ, ಆ ಕಾರ್ನ್ದು ಸಿಪ್ಪೆ ಇರುತ್ತಲ್ಲ, ಅದ್ರ ಬಗ್ಗೆ ಸುಟ್ಕೊಂಡು ತಿಂದರೆ ಅದು ಚೆನ್ನಾಗಿರುತ್ತೆ. ಅದು ಒಂದು ವರ್ಷನ್ ತೋರಿಸೋಣ ಒಂದೊಂದ್ಸಲ ಅಲ್ವಾ?
ಸೊ ಯಾವ ರೀತಿ ಅದನ್ನು ನಾವು ಸುಟ್ಟು ತಿನ್ನೋದು, ಇವಾಗ ನಾವು ರೋಸ್ಟ್ ಮಾಡಿ ತೋರಿಸಿದ್ವಲ್ವ ಬಟರ್ ಹಾಕಿಬಿಟ್ಟು, ನೆಕ್ಸ್ಟು ಫ್ರೈ ವರ್ಷನ್ನು, ಆಮೇಲೆ ಬಾಯ್ಲ್ ವರ್ಷನ್ನು. ಸೊ ಯಾವ ರೀತಿ ಅಂತ ನಾವು ಫ್ರೈ ಮಾಡೋದು. ಸೊ ಡಿಫ್ರೆಂಟ್ ವರ್ಷನ್ಸನ್ನು ನಾವು ತೋರಿಸ್ತೀವಿ. ಸೊ ಹಾಗಾಗಿ ಕೀಪ್ ವಾಚಿಂಗ್ ಅವರ್ ರೇಖಾ ಚೆನ್ನಾಗಿರಿ ಯೂಟ್ಯೂಬ್ ಚಾನಲ್. ಅದೇ ರೀತಿ ಮಕ್ಕಳಿಗೆ ತುಂಬ ಒಳ್ಳೆ ಸ್ನ್ಯಾಕ್ಸ್. ನಿಮ್ಗೆ ಇಷ್ಟ ಆಯಿತಾ? ಬಾಯ್ಲ್ ಮಾಡಿದ್ರು ಕೂಡ ಇದೇ ಟೇಸ್ಟ್ ಬರುತ್ತೆ, ಫ್ರೈ ಮಾಡಿದ್ರು ಕೂಡ ಇದೇ ಟೇಸ್ಟ್ ಬರುತ್ತೆ ಅಲ್ವಾ? ಡಿಫ್ರೆನ್ಸ್ ಇರುತ್ತೆ. ಇರುತ್ತೆ. ಸ್ವಲ್ಪ ಸ್ವೀಟ್ ಇರೋದ್ರಿಂದ ಶುಗರ್ ಇರೋರು ಇದನ್ನು ಅವಾಯ್ಡ್ ಮಾಡಬೇಕು. ಮಕ್ಕಳಿಗೆ ತುಂಬ ಒಳ್ಳೆ ಹೆಲ್ತಿ ಸ್ನ್ಯಾಕ್ಸ್ ರಾದರ್ ದ್ಯಾನ್ ಪಾನಿಪುರಿ ಆ್ಯಂಡ್ ಮಸಾಲಾ ಪುರಿ. ಯಸ್, ಓಕೆ. ನ್ಯಾಚುರಲ್ ಸ್ವೀಟ್ನರ್. ಶೋ ದ ಥಮ್ಸ್ ಅಪ್ ದೆನ್.